ಅನನ್ಯ, ಮತ್ತೆ ಇವಳನ್ನ ಯಾಕೆ ಕರ್ಸಿದ್ಯಾ? ಅವತ್ತು ನಿಮ್ ಮುಂದೆ ಏನೇನೋ ಹೇಳಿ ನಿಮ್ಮೆಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ದು ಈ ಮಮತಾನೇ ಅಲ್ವಾ ಮಾವ? ಅಷ್ಟಕ್ಕೂ ಅವಳು ಅವತ್ತು ಯಾಕೆ ಆ ಥರ ಹೇಳ್ಬೇಕಾಗ್ ಬಂತು? ಯಾರ್ ನನ್ನನ್ನ ಆ ಕೇಸಲ್ಲಿ ಬೇಕು ಅಂತಾನೆ ಸಿಗಾಕ್ಸಿದ್ರು ಎಲ್ಲಾನು ನಿಮ್ಮ ಹತ್ರ ಹೇಳೋದಕ್ಕೇನೆ ಅವಳು ಬಂದಿರೋದು. ಮಮತಾ, ಹೇಳು. ಹೇಳು ಮಮತಾ. ಅಂಕಲ್, ನಿಜವಾಗ್ಲೂ ಏನ್ ನಡೀತು ಅಂದ್ರೆ ಈ ವಿಷಯದಲ್ಲಿ ಅನನ್ಯ ಏನ್ ತಪ್ಪು ಮಾಡಿಲ್ಲ. ನನಗೆ ದುಡ್ಡನ್ನ ಕೊಟ್ಟು ಆನಂದ ಭೈರವಿ ಅವರೇ ಈ ಕೆಲ್ಸನೆಲ್ಲ ಮಾಡಿಸಿದ್ದು. ಅನನ್ಯ ಯಾವ ತಪ್ಪು ಮಾಡಿಲ್ಲ. ಈ ತರ ಸುಳ್ಳುಗಳನ್ನ ಅನನ್ಯ ನನ್ನ ಹತ್ರ ಹೇಳ್ಸೋದಕ್ಕೋಸ್ಕರ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಹೇ ಮಮತಾ, ನಿಂಗೇನಾದ್ರೂ ಹುಚ್ಚಿಡ್ತಿದ್ಯೇನೆ? ನೀನ್ ಏನಾದ್ರೂ ಅನ್ಕೋ ಅನನ್ಯ, ಆನಂದ ಭೈರವಿ ಅವ್ರ ಬಗ್ಗೆ ನೀನ್ ನನ್ನ ಹತ್ರ ಸುಳ್ಳುಗಳನ್ನ ಯಾವತ್ತೂ ಹೇಳ್ಸಕ್ಕಾಗಲ್ಲ. ನನ್ಗೆ ಕುಟುಂಬದ ಬಗ್ಗೆ, ಇವ್ರ ಗೌರವದ ಬಗ್ಗೆ ಗೊತ್ತಿದ್ರೂ ಕೂಡ ನೀನ್ ನನ್ನನ್ನ ಹೆದರಿಸ್ದೆ, ದುಡ್ಡಿನ ಆಸೆನೂ ತೋರಿಸ್ದೆ. ಆದ್ರೆ ನನ್ ಮನ್ಸಿಗೆ ನಾನು ದ್ರೋಹ ಮಾಡ್ಕೊಳಕ್ಕಾಗಲ್ಲ. ನಿನ್ ಥರ ನಾನು ಮನಸ್ಸಾಕ್ಷಿ ಇಲ್ದೆ ಇರೋಳಲ್ಲ. ಅಂಕಲ್, ಆಂಟಿ, ನಾನ್ ನಿಮ್ಮೆಲ್ರ ಮುಂದೆ ಈ ಥರ ಸುಳ್ಳುಗಳನ್ನ ಹೇಳಕ್ಕಾಗಿಲ್ಲ. ಇವತ್ತು ಕೂಡ ನಾನು ಧೈರ್ಯ ಮಾಡಕ್ಕಾಗಿಲ್ಲ. ಆದ್ರೆ ಅನನ್ಯ ಟಾರ್ಚರ್ ವಾರ್ನಿಂಗ್ ತಡ್ಕೊಳಕ್ಕಾಗದೆ ಅವಳು ಹೇಳ್ಕೊಟ್ಟ ಹಾಗೆ ಹೇಳ್ತೀನಿ ಅಂತ ಬೇರೆ ದಾರಿ ಇಲ್ಲದೆ ನಾನು ಇಲ್ಲಿ ತನಕ ಬಂದೆ. ಅನನ್ಯ, ಸಾರಿ ಕಣೆ. ನಿಮ್ ಕುಟುಂಬಕ್ಕೆ ನೀನ್ ಮಾಡ್ಬೇಕು ಅನ್ಕೊಂಡಿರೋಷ್ಟು ಈಸಿಯಾಗಿ ನಾನ್ ದ್ರೋಹ ಮಾಡಕ್ಕಾಗಲ್ಲ. ಇಷ್ಟು ಒಳ್ಳೆ ಕುಟುಂಬಕ್ಕೆ ಸೊಸೆ ಆಗಿದ್ಯಾ, ಅದು ನಿನ್ನ ಅದೃಷ್ಟ. ಆದ್ರೆ ಅದನ್ನ ಹೀಗ್ ಹಾಳು ಮಾಡ್ಕೋತಿದ್ಯಾ, ಅದೇ ನಿನ್ ದರಿದ್ರ. ಏಯ್ ಏಯ್ ಮಮತಾ, ಇದು ಟೂ ಮಚ್ ಕಣೆ. ನನ್ನನ್ನ ಪೂರ್ತಿಯಾಗಿ ಸಿಗಾಕ್ಸ್ಬಿಟ್ಟು ಹೋಗ್ತಾ ಇದ್ಯಾ. ನಿನಗ್ ಒಳ್ಳೇದಾಗಲ್ವೇ? ಒಳ್ಳೇದಾಗಲ್ಲ. ಹುಚ್ಚಿ ಅನನ್ಯ, ಆ ವಯಸ್ಸಾಗಿರೋ ಹೆಂಗ್ಸು ತನ್ನ ಮಗನಿಗೆ ಕೆಲಸ ಕೇಳ್ಕೊಂಡ್ ಬರೋ ಹಾಗೆ ನಾಟಕ ಮಾಡಿ ನಿನ್ನನ್ನ ಸಿಕ್ಕಾಕ್ಸಿದ್ದು ನಾನೇ ಅನನ್ಯ. ಅತ್ತೆ, ಮಾವ, ಇನ್ ಸಾಕಮ್ಮ, ಸಾಕು. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಇಲ್ಲಿವರೆಗೂ ನಮ್ಗೆ ಅರ್ಥನೇ ಆಗ್ಲಿಲ್ಲ. ಛೀ! ಅಯ್ಯೋ ಮಾವ. ಅತ್ತೆ, ಅನನ್ಯ, ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಇದು ನೀನು ಸರಿ ಮಾಡ್ಕೊಳ್ದೆ ಇರೋ ತಪ್ಪು. ಮನೆ ಮರ್ಯಾದೆ ಹಾಳು ಮಾಡ್ದೆ. ಅತ್ತೆ, ನಾನು ಆ ಥರ ಏನು ಮಾಡಿಲ್ಲ. ನೀನ್ ನನ್ನ ಮೇಲೆ ಎಷ್ಟೇ ಕೆಟ್ಟ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ಅದು ತಿರುಗಿ ನಿನ್ನ ಮೇಲೇನೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀನು ನೆನ್ಪಲ್ಲಿಟ್ಕೋ. ಏನಮ್ಮಿ ಶರಣ್ಯ, ಏನಾಯ್ತು? ಏನೂ ಇಲ್ಲ ಅಕ್ಕ. ಇಲ್ಲಿ ಯಾಕೋ ನನಗೆ ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ತಿದೆ ಅಕ್ಕ. ಅಂದರೆ ಸ್ವಲ್ಪ ಭಯ ಆಗೋ ಥರ. ಅಯ್ಯೋ, ಯಾಕಮ್ಮ ಭಯ?
ನಾನ್ ನಿನ್ ಸ್ವಂತ ಅಕ್ಕ ಅಂತ ಅನ್ಕೋ ಅನ್ನಲ್ಲ. ಕ್ಲೀನ್ ಮಾಡೋರಲ್ಲ, ನೀನಾಗ್ಲೇ ಒಂಟಿಯಾಗಿದ್ದು ನಿನಗ್ ಹಾಗ ಅನ್ಸಿರ್ಬೋದೇನೋ. ಇಲ್ಲಿ ನೋಡು ಎಷ್ಟ್ ಚೆನ್ನಾಗಿರೋ AC ಇದೆ, ಹಾಕೊಂಡ್ರೆ ಹಾಯಾಗಿರುತ್ತೆ. ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯಾ? ಸ್ವಲ್ಪ ಆರಾಮಾಗಿ ಕೂತ್ಕೋ. ಬಾ ಕೂತ್ಕೋ, ಕೂತ್ಕೊಮ್ಮ. ಅಕ್ಕ, ನಿಮ್ಗೆ ಮೊಣ್ಕಾಲ್ ಆಪರೇಷನ್ ಅಂತ ಹೇಳಿ ನಿಮ್ ಗಂಡನ್ ಜೊತೆ ಹೋಗಿಲ್ಲ ಅಂತಂದ್ರಿ, ಮತ್ತೆ ಆಗ್ಲಿಂದ ಸರಿಯಾಗಿ ನಡೀತಾ ಇದ್ದೀರಾ? ಅಂದ್ರೆ ಅಮ್ಮ, ಅದು ನಡ್ಕೊಂಡು ಹೋಗಕ್ ಸರಿಯಾಗೇ ಇರುತ್ತೆ, ಆದ್ರೆ ಆಮೇಲೆ ನೋವು ಜಾಸ್ತಿಯಾಗಿ ಹಾಸಿಗೆ ಹಿಡಿದು ಬಿಡ್ತೀನಿ. ನನ್ ಕೈಲಿ ಆಗೋ ತನಕ ನಾನು ನಡಿಲಿಲ್ಲ ಅಂದ್ರೆ ಕೆಲ್ಸ ಆಗುತ್ತಾ ಹೇಳು? ನೋಡಮ್ಮ, ನಿನ್ ಗಂಡ ಬರೋವರೆಗೂ ಇಲ್ಲಿ ಯಾವ ಭಯನೂ ಪಡ್ದೆ ಆರಾಮಾಗಿರು. ಹೆಣ್ಮಕ್ಳು ಒಂಟಿಯಾಗಿರೋದು ಒಳ್ಳೇದಲ್ಲ ಅಂತ ನಿನ್ ಈ ರೂಮಲ್ಲಿ ಇರಕ್ ಹೇಳ್ತಿರೋದಮ್ಮ. ಹೌದಾ ಅಕ್ಕ, ಈಗಷ್ಟೇ ಪರಿಚಯ ಆಗಿದ್ರು ನನ್ಗೋಸ್ಕರ ತುಂಬಾನೇ ಸಹಾಯ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಅಕ್ಕ. ಅಯ್ಯೋ, ಈ ಥ್ಯಾಂಕ್ಸ್ ಎಲ್ಲ ಹೇಳ್ಬೇಕಾ ಹೇಳು? ಏನೋ ಒಬ್ರಿಗಿನ್ನೊಬ್ರು ಸಹಾಯ ಮಾಡ್ತಿದೀವಿ ಅಷ್ಟೇ. ನೀನು ಹೊರಗಡೆ ಬಾ. ಏನಮ್ಮಿ, ನನ್ ಗಂಡ ಅವಾಗ್ಲಿಂದ ಕಾಲ್ ಮಾಡ್ತಾವನಂತೆ, ಸಿಗ್ನಲ್ ಸಿಕ್ಲಿಲ್ಲ ಅಂತ ಮೆಸೇಜ್ ಮಾಡಿದಾನೆ. ನಾನು ಹೋಗಿ ಮಾತಾಡಿ ಈಗ್ಲೇ ಬರ್ತೀನಿ, ನೀ ಕೂತ್ಕೊಮ್ಮ. ಸರಿ ಅಕ್ಕ. ಅನನ್ಯ, ಇವತ್ ನೀನ್ ಮಾಡಿರುವಂತ ಕೆಲ್ಸಕ್ಕೆ ನಿನ್ಗೆಂತ ದೊಡ್ಡ ಶಿಕ್ಷೆ ಕೊಟ್ರು ಸಾಲದು. ಅಸಹ್ಯ ಆಗ್ತಿದೆ ನಿನ್ನ ನೋಡಿದ್ರೆ ನನಗೆ. ಅವನೊಬ್ಬ ಕಳ್ಳ ಅಂತ ಗೊತ್ತಿದ್ರು ಕೂಡ ನಮ್ ಕಂಪ್ನಿಗೆ ಅವನ್ನ ರೆಫರ್ ಮಾಡಿ ಕಳ್ಸಿದ್ಯಲ್ಲ ನೀನು. ಇದಕ್ಕೇನ್ ಅನ್ಕೋಬೇಕು ನಾನು? ಅಯ್ಯೋ, ಅದು ಹಾಗಲ್ಲ ರೀ. ಛೀ, ಮುಚ್ಚು ಬಾಯ್, ಇಡಿಯಟ್. ತಿಳುವಳಿಕೆ ಇರೋಳು ಈ ಮನೆ ಗೌರವನ ಕಾಪಾಡ್ತೀಯ, ಮನೆತನಕ್ಕೆ ಅನುಕೂಲವಾಗಿರ್ತೀಯ ಅಂತ ಎಷ್ಟು ನಂಬಿದ್ದೆ ಗೊತ್ತಾ? ಒಂದೇ ಒಂದ್ ದಿನದಲ್ಲಿ ನಿನ್ ಮೇಲಿದ್ ಮರ್ಯಾದೆ ಎಲ್ಲ ಹೊರಟೋಯ್ತು ನನಗೆ. ಅಯ್ಯೋ ರೀ, ನೀವ್ ನನ್ನನ್ನ ಅಪಾರ್ಥ ಮಾಡ್ಕೋತಾ ಇದ್ದೀರಾ. ಅಲ್ಲ, ಇಲ್ಲಿ ಏನ್ ನಡೀತಿದೆ ಅಂತ ನನ್ಗೂ ಕೂಡ ಇನ್ನೊಂದು ಮಾತ್ ಮಾತಾಡಿದ್ರು ಕೆನ್ನೆ ಕಿತ್ತು ಹೋಗುತ್ತೆ ನಿಂದು. ಮಾಡಬಾರ ತಪ್ಪನ್ನೆಲ್ಲ ಮಾಡಿದ್ಮೇಲೂ ಅದರಿಂದ ತಪ್ಪಿಸ್ಕೊಳಕ್ ಬೇರೆ ನೋಡ್ತೀಯ. ಛೀ, ನಾನ್ ನಿನ್ನ ಮದ್ವೆ ಆಗಿದ್ದು ತೆಳ್ಳಿಗೆ ಬೆಳ್ಳಿಗೆ ಇದೆಯಾ ಅಂತ ಅಲ್ಲ ಕಣೆ, ಶರಣ್ಯಂತರ ನೀನು ಬುದ್ಧಿವಂತೆ ಅಂತ, ಈ ಮನೆ ಗೌರವನ ಕಾಪಾಡೋ ದೊಡ್ಡ ಗುಣ ಇರೋ ಅಂತ ಹುಡುಗಿ ಅನ್ಕೊಂಡು. ಕರ್ಮ, ಇವನ್ ಹೀಗ ಅನ್ಕೊಂಡಿದಾನ? ಶರಣ್ಯನ್ನ ಮನೆಯವರೆಲ್ಲ ಅಪಾರ್ಥ ಮಾಡ್ಕೊಂಡು ಏನೇನೋ ಮಾತಾಡಿದ್ರು, ಆದ್ರೆ ಅವಳ ಕ್ಯಾರೆಕ್ಟರ್ ಆಗ್ಲಿ ಅವಳ ಪದ್ಧತಿನೇ ಆಗ್ಲಿ ಬೇರೆ ಲೆವೆಲಲ್ಲಿದೆ. ನಮ್ ಚಿಕ್ಕಮ್ಮ ಸೆಲೆಕ್ಟ್ ಮಾಡಿರೋ ಸೊಸೆ ಅಂದ್ರೆ ಹಾಗಿರ್ತಾಳೆ ನೋಡು. ಇನ್ನೊಂದು ಸಲ ನಿನಗೆ ಸಂಬಂಧ ಇಲ್ದಿರೋಂಥ ಕೆಲ್ಸಗಳಲ್ಲಿ ತಲೆ ಹಾಕೋದು, ಬೇಡದಿರೋ ಕೆಲ್ಸಗಳನ್ನ ಮಾಡಿ ಮನೆತನದ ಗೌರವ ಏನಾದ್ರೂ ತೆಗೆದ್ರೆ ನನ್ನ ಹೆಂಡತಿ ಅನ್ನೋದನ್ನು ಮರ್ತು ಬಿಡ್ತೀನಿ. ಇನ್ನೊಂದು ಸಲ ಈ ಥರ ಎಲ್ಲ ಮಾಡಿದ್ರೆ ನನ್ನ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಹುಷಾರು. ಇದು ಆನಂದ ಭೈರವಿ ಅವರು ಕಷ್ಟಪಟ್ಟು ಬುನಾದಿ ಹಾಕಿ ಕಟ್ಟಿರುವಂತ ಕುಟುಂಬ. ಈ ಮನೆ ಗೌರವ ನಿನ್ನಿಂದ ಏನಾದ್ರೂ ಹೋದ್ರೆ ಅದಕ್ಕೆ ಕ್ಷಮೆನೇ ಇರಲ್ಲ. ಅಯ್ಯೋ, ನನ್ ಗಂಡ ಅನ್ಸ್ಕೊಂಡಿರೋನೆ ಒಂದು ಸೀನಲ್ಲಿ ಇಷ್ಟೊಂದು ವೇರಿಯೇಷನ್ಸ್ ತೋರಿಸ್ತಾ ಇದೆಯಲ್ಲೋ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ?
ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಏನಪ್ಪ ಶೇಖರ್, ಏನಪ್ಪ ಶೇಖರ್, ಏನಿದು ನನ್ನ ಹೆಂಡತಿ ವಾಯ್ಸ್ ಥರ ಇದೆಯಲ್ಲ? ಅಯ್ಯೋ ಪಾಪದವನೇ, ಹಾಳಾದವನೇ, ದಡ್ ನನ್ ಮಗನೇ, ನಿನ್ ಮನಕಾಯುವಾಗ. ಇದೇ ಅಲ್ವಾ ಅವಳ ಟೋನು? ಮತ್ತೆ ಈ ಬ್ಯೂಟಿಫುಲ್ ಟೋನಿಂದ ಯಾರಪ್ಪ ಕರೆದಿದ್ದೋ? ಏನಪ್ಪ ಶೇಖರ್, ಓ ಮಾಸ್ಕ್ ಮೇಡಮ್, ನೀವ ಕರೆದಿದ್ದೋ? ಹೌದಪ್ಪ. ಏನ್ ಮಾಸ್ಕ್ ಮೇಡಮ್, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ಯಾ ಅಂತ ಒಂದ್ಸಲ ನೋಡೋಣ ಅಂತ ಬಂದೆ. ಏನ್ ಮೇಡಮು, ನಾನೇನ್ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದೀನಾ? ನಾನ್ ಮಾಡೋ ಕೆಲಸ ನೋಡೋದಕ್ಕೆ ಅಂಥದ್ದೇನಿದೆ ಇಲ್ಲಿ? ಅಂದ್ರೆ ಡ್ಯೂಟಿ ಮಾಡ್ತಿದ್ಯಾ ಇಲ್ಲ ಗೋರ್ಕೆ ಹೊಡೆದು ನಿದ್ದೆ ಮಾಡ್ತಿದ್ಯಾ ಅಂತ. ನಿದ್ದೆನಾ? ನನ್ನ ಬದುಕಲ್ಲಿ ಅದು ಇದೆಯಾ? ನಾನು ನೆಮ್ಮದಿಯಾಗಿ ನಿದ್ದೆ ಮಾಡದಿರೋ ಥರ ಮೋಸ ಮಾಡಿ ಹೋಗಿದ್ದಾಳೆ ನನ್ನ ಪಾಪಿಸ್ಟ್ ಹೆಂಡತಿ. ಅವಳನ್ನ ಹುಡುಕಿ ಹುಡುಕಿ ನನ್ನ ಕೈಗಳಲ್ಲ, ನನ್ನ ಕಾಲ್ಗಳು ಕೂಡ ಸವದೋಗಿದೆ. ಅದಕ್ಕೇನಾ ಹಿಂಗೆ ಕುಳ್ಳಗಾಗ್ಬಿಟ್ಟಿರೋದ್ ನೀನು? ಏನ್ ಮಾಸ್ಕ್ ಮೇಡಮು, ನನ್ನ ನೋವು ನಿಮ್ಗೆ ತಮಾಷೆ ಅನ್ನಿಸ್ತಾ ಇದೆಯಾ? ತಮಾಷೆನೂ ಇಲ್ಲ ಗಿಮಾಷೆನೂ ಇಲ್ಲ. ಹೌದು, ನಿನ್ ಕತೆ ಏನು? ಹೆಂಡತಿಗೋಸ್ಕರ ಬೀದಿ ಪಾಲಾಗಿದೆಯಂತೆ? ಹೌದು ಮಾಸ್ಕ್ ಮೇಡಮ್. ಆಂಧ್ರ, ತಮಿಳ್ನಾಡು, ಒಡಿಸ್ಸಾ, ಮಹಾರಾಷ್ಟ್ರ ಆ ಎಲ್ಲ ಜಾಗದಲ್ಲೂ ಅವಳನ್ನ ಹುಡುಕಾಯ್ತು. ಇವಾಗ ಬೆಂಗಳೂರಿಗೆ ಕಾಲಿಟ್ಟೆ. ನಿನ್ಗ ಆಪತ್ ಬಂದ್ ಚಾಪೆ ಸುತ್ತ ನನ್ಗೋಸ್ಕರ ಈ ಪಾಟಿ ಹುಡುಕ್ತಿದೀಯ ನೀನು? ಅದ್ ಸರಿ, ನೀನ್ ಇನ್ನು ಈ ಊರ್ನಾಗೆ ಎಷ್ಟ್ ದಿನ ಕ್ಯಾಂಪ್ ಹಾಕಿದ್ಯಾ? ಇಲ್ಲಿಂದ ಯಾವಾಗ ಹೋಯ್ತೀಯಾ? ಇನ್ನು ಅವಳು ನನ್ನ ಕೈಗೆ ಸಿಗೋ ತನಕ ಎಲ್ಲೂ ಹೋಗಕ್ಕಿಲ್ಲ. ಯಾಕೆ? ಪ್ರಪಂಚ ಯಾತ್ರೆ ಮುಗಿಸ್ಬಿಟ್ಯಾ ಹೆಂಗೆ? ಅವಳು ಇಲ್ಲೇ ಈ ಜಾಗದಲ್ಲೇ ಇದ್ದಾಳೆ, ನಾನೆಲ್ಲೂ ಹೋಗಕ್ಕಿಲ್ಲ. ಯಪ್ಪ, ಏನ್ ಶೇಖರ್, ಇಲ್ಲೇ ಯಾಕಿರ್ತೀಯ ನೀನು? ಇಲ್ಲೇ ಯಾಕಂದ್ರೆ ನಾನು ಅವಳನ್ನ ಇಲ್ಲೇ ಅಕ್ಕಪಕ್ಕದಲ್ಲೇ ನೋಡಿದ್ದೀನಿ. ಮೊನ್ನೆ ಹಂಗೆ ಮಾರ್ಕೆಟಲ್ಲಿ ಕಾಣಿಸ್ಕೊಂಬಿಟ್ಟು ಮಲೇರಿಯಾ ಸೊಳ್ಳೆ ಥರ ಮಾಯ ಆಗ್ಬಿಟ್ಲು. ಆಳಸ್ಲ್ಯಾಂಡ್ ಮುಖದವಳು. ಅವಳು ಹಾಕಿರೋ ವೇಷನೆಲ್ಲ ನೋಡ್ತಾ ಇದ್ರೆ ಅವಳು ಇಲ್ಲೇ ಎಲ್ಲೋ ಯಾವುದೋ ಮನೇಲಿ ಸೆಟ್ಲ್ ಆಗಿರ್ತಾಳೆ. ಅದಕ್ಕೆ ತರಕಾರಿಗೋಸ್ಕರ ಮಾರ್ಕೆಟಿಗೆ ಬಂದಿದ್ದು. ಅಯ್ಯೋ ನಿನ್ನ ಮಕ ಮುಚ್ಚ, ಕಾಗೆ ತರ ನನ್ನ ಹಿಂದೆನೆ ಬಿದ್ದಿದ್ಯಾ? ಅದಕ್ಕೆ ಮಾಸ್ಕ್ ಮೇಡಮ್, ಅವಳು ನನ್ನ ಕೈಗೆ ಸಿಕ್ಕಾಕೊಳ್ಳೋವರೆಗೂ ನಮ್ಮೂರು ಬಸ್ಸು ಹತ್ತದೇ ಇಲ್ಲ. ಹೌದು, ಹೆಂಡತಿಗೋಸ್ಕರ ಇಷ್ಟೆಲ್ಲ ಓಡಾಡ್ತಿದ್ಯಲ್ಲ, ಆ ಮಹಾರಾಣಿ ನಿನಗ್ ಸಿಕ್ಕಿದ್ಲು ಅಂದ್ರೆ ಏನ್ ಮಾಡ್ತೀಯಾ? ಪ್ರೀತಿಯಿಂದ ನೋಡ್ಕತೀಯಾ? ನಾನೇ ನಿಮ್ ಕಣ್ಣಿಗೆ ಹುಚ್ಚಿನ ತರ ಕಾಣಿಸ್ತಾ ಇದ್ದೀನಾ? ಇಷ್ಟು ವರ್ಷದಿಂದ ನಾನು ಅನುಭವಿಸಿರೋ ನರ್ಕನ ಅದನ್ನೆಲ್ಲ ಅವಳಿಗೆ ತೋರಿಸಿದ್ಮೇಲೆ ಆದ್ರೂ ಅವಳು ಇನ್ನೂ ಬದುಕಿದ್ರೆ ಆಮೇಲೆ ನೋಡ್ಕೊಂತೀನಿ ಪ್ರೀತಿಯಿಂದ. ಬೇಡ ಬೇಡ, ನನ್ ಕೈಲಾಗಕ್ಕಿಲ್ಲ. ನನ್ನ ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊತೀನಿ ಅಂದ್ರೆ ನಿನಗೇನಮ್ಮ ಕಷ್ಟ? ಅದೇ ನೀ ಹೇಳ್ತಿದ್ರೆ ನನ್ ಮೈಯೆಲ್ಲ ಉರ್ದೋಯ್ತು. ಆದ್ರೂ ಹಿಂಗೆ ರಾಕ್ಷಸನಂಗ್ ಯಾಕೆ ಆಡ್ತಿದ್ಯಾ? ನನ್ನನ್ನು ರಾಕ್ಷಸನಾಗಿ ಬದಲಾಯಿಸಿದ್ದು ಅವಳೇ ಅಲ್ವಾ? ಅದಕ್ಕೆ ಇವಾಗ ನನ್ನ ಪವರ್ನೆಲ್ಲ ಅವಳಿಗೆ ತೋರ್ಸೋದಕ್ಕೆ ಪ್ರಪಂಚ ಯಾತ್ರೆನ ಮಾಡ್ತೀನಿ. ಅವಳಿಗೋಸ್ಕರ ಎಲ್ಲ ಕಡೆನೂ ಹುಡುಕ್ತೀನಿ.
ಏನಿದು ಮಾಸ್ಕ್ ಮೇಡಮ್ಮು ನನ್ನ ಹೆಂಡತಿ ಮಾಯ ಆಗೋ ಥರ ಮಾಯ ಆಗ್ಬಿಟ್ರಲ್ಲ. ಛೆ ಆ ರಾಕ್ಷಸಿಗೆ ಈ ಮೇಡಮ್ಗೂ ಹೋಲ್ಕೆಯಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಷ್ಟೇ. ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ. ಅಯ್ಯೋ ಯಮ್ಮ ಯಪ್ಪ, ಇವನು ನನ್ನ ಪ್ರಾಣ ತೆಗಿಯಕ್ಕೆ ಹಸ್ಕೊಂಡಿರೋ ಹುಲಿಯಂಗೆ ಕಾಯ್ತಾವ್ನೆ. ಇವನ್ ಕೈಗೆ ಸಿಕ್ಬಿಟ್ರೆ ಸತ್ತೆ ನಾನು. ಸಡನ್ ಆಗಿ ಈ ರೌಡಿ ನನ್ ಮಗಂದ ಎಂಟ್ರಿ ಏನು ಆಫೀಸಲ್ಲಿ? ಅಲ್ಲ, ಅವನಿಂದ ನನಗೆ ಅವತ್ತಾಗಿರೋ ಅವಮಾನ ಸಾಲ್ದು ಅನ್ನೋ ತರ ನಾನ್ ಏನಕ್ಕೆ ಅವನಿಗೆ ಜಾಬ್ ರೆಕಮೆಂಡ್ ಮಾಡಕ್ ಹೋಗ್ತೀನಿ? ನನಗೇನಾದ್ರೂ ಹುಚ್ಚ? ಏನೋ ಎಲ್ಲೋ ಮಿಸ್ ಹೊಡಿತಾ ಇದೆ. ಡೌಟೇ ಇಲ್ಲ, ನಾನು ಅವ್ರ ಸ್ಥಾನನ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅದು ನನಗೆ ಪೂರ್ತಿಯಾಗಿ ರಿವರ್ಸ್ ಹೊಡಿತಾ ಇದೆಯಲ್ಲ. ಕೆಟ್ಟದ್ ಮಾಡಿದ್ರೆ ಅದು ವಾಪಸ್ ಬರುತ್ತೆ ಅನ್ನೋ ಮಾತನ್ನ ನಮ್ಮ ಸ್ಕೂಲ್ ಪಾಠದಲ್ಲಿ ನಾವು ಕಲ್ತಾಗ್ಲೇ ಅದನ್ನ ಅನುಸರಿಸ್ಕೋಬೇಕು ಅನನ್ಯ. ಇಲ್ಲ ಅಂದ್ರೆ ಈ ಥರ ಜೀವನದ ಪಾಠದಲ್ಲಿ ಏಟ್ ತಿನ್ಕೊಂಡು ಕಲ್ತ್ಕೋಬೇಕಾಗತ್ತೆ. ನಿಮ್ಮ ಸ್ಥಾನನ ಇಳಿಸ್ತೀನಿ, ನಾನು ಏನನ್ನೋದನ್ನ ತೋರಿಸ್ತೀನಿ ಅಂತ ಏನೇನೋ ಮಾತಾಡ್ದೆ ಅಲ್ವಾ? ಇಳಿದೋಯ್ತಾ ನನ್ನ ಸ್ಥಾನ? ತೋರಿಸ್ದೆ ನಿನ್ ಶಕ್ತಿನ? ಚಿಕ್ಕ ಗುಬ್ಬಚ್ಚಿ ನೀನು ನನ್ನ ಹತ್ರನೇ ಆಟ ಆಡ್ತೀಯಾ? ಏನ್ ಅನ್ಕೊಂಡಿದೀಯ ನೀ ನನ್ ಬಗ್ಗೆ? ಗುಬ್ಬಿ ಥರ ಇರೋ ನೀನೇ ನನ್ ಮುಂದೆ ಹಾರಾಡಿದ್ರೆ ಪುಕ್ಕನೇ ಇಲ್ದೇ ಇರೋ ಥರ ಶಾಕ್ ಕೊಟ್ಬಿಡ್ತೀನಿ. ಇವಾಗ್ಲಾದ್ರೂ ಅರ್ಥ ಆಯ್ತಾ? ಸರಿಯಾಗಿ ಬದುಕೋದನ್ನ ಕಲ್ತ್ಕೋ. ನೀನ್ ಅಡ್ಡ ದಾರಿ ಹಿಡ್ಕೊಂಡು ಈ ಮನೆಗೇನೋ ಸೊಸೆ ಆಗ್ಬಿಟ್ಟೆ. ಆದ್ರೆ ಹೀಗೆ ಅಡ್ಡ ದಾರಿ ಹಿಡ್ಕೊಂಡು ಈ ಮನೆ ಒಡೆಯಕ್ ನೋಡಿದ್ರೆ ಈ ಆನಂದ ಭೈರವಿ ಸ್ಥಾನನ ಮುಟ್ಟೋದಕ್ಕೂ ಆಗಲ್ಲ. ಆ ದಾರಿ ನಿನಗೆ ಈ ಜನ್ಮದಲ್ಲೇ ಸಿಗಲ್ಲ. ಈ ಮನೆಗೆ ದೊಡ್ಡ ಸೊಸೆ ಅನ್ಕೊಂಡು ತುಂಬಾನೇ ಮೆರೆದಾಡ್ತಿದೀಯಲ್ಲ. ಕಡೆ ಪಕ್ಷ ಈ ಮನೆ ದೊಡ್ಡ ಸೊಸೆ ಅನ್ನೋ ಗೌರವನಾದ್ರೂ ಉಳಿಸ್ಕೊ ಸಾಕು. ಅದಾದ್ಮೇಲೆ ಈ ಆನಂದ ಭೈರವಿ ಸ್ಥಾನಕ್ಕೆ ಬರೋದಕ್ಕೆ ಯೋಚನೆ ಮಾಡುವಂತೆ. ಆನಂದ, ಗಂಡಿನ ಕಡೆಯವರು 10 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟರಲ್ಲಿ ಎಲ್ಲ ಏರ್ಪಾಟ್ ಮಾಡಿ ಮುಗಿಸ್ಬೇಕಲ್ವಾ? ಚಿಕ್ಕಪ್ಪ, ಎಲ್ಲ ಏರ್ಪಾಡುಗಳನ್ನು ನಾನು ನೋಡ್ಕೋತೀನಿ, ನೀವು ಟೆನ್ಷನ್ನೇ ತಗೋಬೇಡಿ. ತಮ್ಮ, ರೋಹಿತ್ಗೆ ಅವನ ತಂಗಿ ಅಂದ್ರೆ ಎಷ್ಟು ಇಷ್ಟ ಅಂತ ನಮಗೆ ಗೊತ್ತಿಲ್ವಾ? ನಾಳೆ ಲಹರಿನ ನೋಡಕ್ ಬರ್ತಿದ್ದಾರೆ ಅಂದಮೇಲೆ ಇನ್ನು ಏರ್ಪಾಡುಗಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ರೋಬೋ ಸಿನಿಮಾದಲ್ಲಿ ಚಿಟ್ಟಿ ರೋಬೋ ತರ ನನ್ ಗಂಡ ಕೆಲ್ಸಗಳನ್ನ ಚಿಟ್ಕೆ ಹೊಡೆಯೋ ತರ ಮಾಡ್ತಾರೆ ಅಂತ ಆಯ್ತು. ಅಕ್ಕ, ಹೆಣ್ಣೋಡೋ ಶಾಸ್ತ್ರದಲ್ಲಿ ಏನೂ ಕಡಿಮೆ ಆಗ್ದಿರೋ ಥರ ನೀನೇ ಎಲ್ಲ ನಿಂತು ನೋಡ್ಕೋಬೇಕು. ನಾಳೆ ದಿನ ಮದುವೆಲೂ ಕೂಡ ತಂದೆ ತಾಯಿ ಸ್ಥಾನದಲ್ಲಿ ಕೂತ್ಕೋಬೇಕಾಗಿರೋದು ಕೂಡ ನೀವೇನೆ. ಭೈರವಿ, ಏನ್ ನೀನ್ ಹೇಳ್ತಾ ಇರೋದು? ಹೌದಕ್ಕ, ಲಹರಿನ ಹೆತ್ತಿರೋದು ನಾನೇ ಆದ್ರೂ ಅವಳನ್ನ ಮಡ್ಲಲ್ಲಿಟ್ಕೊಂಡು ಲಾಲಿ ಹಾಡಿದ್ದು ಬೆಳೆಸಿದ್ದು ಎಲ್ಲ ನೀನೆ. ಅಂದ್ರೆ ವಾಸ್ತವಕ್ಕೆ ಲಹರಿಗೆ ತಾಯಿ ಯಾವತ್ತಿಗೂ ನೀನೇ ಅಲ್ವಾ ಅಕ್ಕ? ಅಮ್ಮ ಲಹರಿ, ನೋಡಮ್ಮ, ನಾಳೆ ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಅಂದ್ರೆ ಇದು ಬರೀ ಫಾರ್ಮಾಲಿಟಿಗೆ ನೋಡಕ್ ಬರ್ತಾ ಇರೋದು. ಯಾಕೆ ಅಂದ್ರೆ ಸರೋಜಾರಾವ್ ಫ್ಯಾಮಿಲಿಯವ್ರಿಗೆ ನೀನು ಆಲ್ರೆಡಿ ತುಂಬಾನೇ ಇಷ್ಟ ಆಗೋಗಿದ್ಯಾ.
ಯಾವಾಗ ಅವ್ರು ನಮ್ಮ ಕುಟುಂಬದ ಜೊತೆ ಸಂಬಂಧ ಬೆಳೆಸ್ತೀವೋ ಅಂತ ಕಾಯ್ತಾ ಇದ್ದಾರೆ. ಲಹರಿ, ಹೋಗಿ ಆರಾಮಾಗಿ ನಿದ್ದೆ ಮಾಡು. ನಾಳೆ ಬೆಳಗ್ಗೆ ನೋಡಿದಾಗ ಮುಖದಲ್ಲಿ ಗ್ಲೋ ಇರ್ಬೇಕಲ್ವಾ? ಸರಿನಾ?